ಬರುವಂಥ ಕಾಮನ್ ಟ್ರಿಗರ್ ಪಾಯಿಂಟ್ಸ್ ಏನು ಅಂತಂದರೆ, ಒಂದು ನಾವು ಊಟ ಸರಿಯಾಗಿ ಮಾಡ್ದಿಲ್ಲ ಅಂತಂದರೆ, ಟೈಮಿಗೆ ನಾವು ಊಟ ತಿಂದಿಲ್ಲ ಅಂತಂದರೆ ಮೈಗ್ರೇನ್ ಟ್ರಿಗರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು, ಕೆಲವರಿಗೆ ಸೌಂಡ್ ಜಾಸ್ತಿ ಕೇಳಿದಾಗ, ಅಂದರೆ ಈಗ ನೀವು ಹೊರಗಡೆ ಟ್ರಾಫಿಕಲ್ಲಿ ಹೋದಾಗ ಈ ಹಾರನ್ ಹೊಡೆಯೋದು ಇಂಥದ್ದೆಲ್ಲ ಕೂಡ ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿರುತ್ತೆ. ಆಮೇಲೆ ಕೆಲವರಿಗೆ ತುಂಬ ಸ್ಟ್ರೆಸ್ಸು, ಆ ಸ್ಟ್ರೆಸ್ ಜಾಸ್ತಿ ಯೋಚನೆ ಮಾಡೋದು, ನಾನು ಇದನ್ನು ಸಾಧನೆ ಮಾಡಬೇಕಾಗಿತ್ತು, ನಾನು ಇದನ್ನು ಮಾಡೋಕ್ಕಾಗಿಲ್ಲ, ನನಗೇನೋ EMI ಟೆನ್ಷನ್ಗಳಿದೆ ಮನೆಯಲ್ಲಿ, ಇನ್ನೊಂದಿದೆ ಅಂತ ಅಂದ್ಬಿಟ್ಟು ನಾವು ಸ್ಟ್ರೆಸ್ ತಗೊಳ್ಳೋದ್ರಿಂದ ಮೈಗ್ರೇನ್ ಹೆಡೇಕು ಟ್ರಿಗರ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಆಮೇಲೆ ಫೋಟೋ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ನೀವು ಹೊರಗಡೆ ತುಂಬ ಬಿಸಿಲಿಗೆ ಹೋದಾಗ, ಇಲ್ಲ ಈ ಸನ್ಲೈಟ್ಗೆ ನೀವು ಹೋದಾಗ, ಡೈರೆಕ್ಟ್ ಸನ್ಲೈಟು ನಮ್ಮ ಮೇಲೆ ಬಿದ್ದಾಗ ಕೆಲವರಿಗೆ ಟ್ರಿಗರ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆಮೇಲೆ ಮನೆಯಲ್ಲಿ ಏನಾದರೂ ಮಕ್ಕಳೊಂದು ಗಲಾಟೆ ಮಾಡ್ತಾ ಇರುವಾಗ, ಆಮೇಲೆ ಒಂದು ಇರಿಟೇಷನ್ನು ಅವ್ರ ಕಡೆಯಿಂದ ನಿಮಗೊಂದು ಇರಿಟೇಷನ್ ಆದಾಗ, ದೇರ್ ಆರ್ ಮೆನಿ ಚಾನ್ಸಸ್ ಈ ಮೈಗ್ರೇನ್ ಅನ್ನೋದು ಟ್ರಿಗರ್ ಆಗೋಕ್ಕೆ. ಆಮೇಲೆ ಕೆಲವರಿಗೆ ಸ್ಮೆಲ್ಸು ಅಂತ ಹೇಳ್ತೀವಿ. ಈಗ ಯಾವ ಥರ ನಾವು ಸೌಂಡು ಅಂತ ಹೇಳಿದ್ದೀವಿ, ಆಮೇಲೆ ಯಾವ ಥರ ನಾವು ಊಟ ಅಂತ ಹೇಳಿದ್ದೀವಿ, ಅದೇ ಥರ ಸ್ಮೆಲ್ಲು. ಈಗ ಕೆಲವರಿಗೆ ಪಂಜೆಂಟ್ ಸ್ಮೆಲ್ಸು, ಅಂದರೆ ಈಗ ಕೆಟ್ಟ ವಾಸನೆಗಳನ್ನು, ಇಲ್ಲ ಸ್ಟ್ರಾಂಗ್ ಸ್ಮೆಲ್ಸ್, ಈಗ ಕೆಲವು ಪರ್ಫ್ಯೂಮ್ಸ್ ಇರುತ್ತೆ. ಸೊ ಇಂಥ ಪರ್ಫ್ಯೂಮ್ಸ್ನ ಅದೆಲ್ಲ ಈಗ ಸ್ಮೆಲ್ ಮಾಡಿದಾಗ ಅದು ಕೂಡ ಒಂದು ಮೈಗ್ರೇನ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ನಾವು ನಮ್ಮ ಸುತ್ತಮುತ್ತ ತುಂಬ ನೋಡ್ತಾ ಇರ್ತೀವಿ, ಕೆಲವರು ನೀವು ಸ್ಟ್ರಾಂಗ್ ಪರ್ಫ್ಯೂಮ್ ಹಾಕಿದ್ರೆ ನನಗೆ ಹೆಡೇಕ್ ಆಗುತ್ತೆ ಅಂತಾರೆ. ಸೊ ಅದು ಬೇರೆನೇ ಅಲ್ಲ, ಅದು ಮೈಗ್ರೇನ್ ಅಂತ ಹೇಳಿ. ಸೊ ಮೈಗ್ರೇನ್ ಯಾವಾಗ್ಲೂ ನಮಗೆ ಒಂದು ವಾಮಿಟಿಂಗ್ ಬರೋ ಚಾನ್ಸಸ್ ಥರ ಅನಿಸುತ್ತೆ. ನಮಗೆ ವಾಮಿಟಿಂಗ್ ಬರ್ತಾ ಇದೆ, ಅದ್ರ ಜೊತೆಗೆ ತಲೆನೋವು ಇರುತ್ತೆ. ಸೊ ಮೈನ್. ಆಮೇಲೆ ಕಣ್ಣುದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ನಿಮಗೆ ಐಸೈಟ್ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಮೈಗ್ರೇನ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಕಣ್ಣನ್ನು ನೀವು ಪ್ರತಿ 6 ತಿಂಗಳಿಗೊಂದ್ಸತೆ ಇಲ್ಲ ವರ್ಷಕ್ಕೊಂದ್ಸತೆ ನೀವು ನಿಮ್ಮ ಡಾಕ್ಟರ್ ಹತ್ರ, ಕಣ್ಣಿನ ಡಾಕ್ಟರ್ ಹತ್ರ, ಆಫ್ಥಾಲ್ಮಾಲಜಿಸ್ಟ್ ಅಂತ ಹೇಳ್ತೀವಿ, ಅವ್ರ ಹತ್ರ ನೀವು ಅದನ್ನು ಚೆಕ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ನೀವು ಆ ಥರ ಚೆಕ್ ಮಾಡಿಸ್ಕೊಂಡಾಗಲೇ ನಿಮಗೆ ಏನಾದರೂ ಮೈಗ್ರೇನ್ ಟ್ರಿಗರ್ ಆಗೋ ಚಾನ್ಸಸ್ಸು, ಇಲ್ಲ ನಿಮ್ಮ ಕಣ್ಣುದು ಪವರು ಅದೆಲ್ಲ ಚೆಕ್ ಮಾಡೋಕ್ಕಾಗತ್ತೆ. ಸೊ ಅದು ಚೆಕ್ ಮಾಡಿದಾಗ ಅದರಲ್ಲಿ ಏನಾದರೂ ತೊಂದರೆ ಇದೆ ಅಂತಂದರೆ ದೆನ್ ಅದನ್ನು ನಾವು ಗುಣಪಡಿಸ್ಬೇಕು. ಇಲ್ಲ ಅಂತಂದರೆ ಮೈಗ್ರೇನ್ ನಿಮಗೆ ಪದೇ ಪದೇ ಬರುತ್ತೆ. ಆಮೇಲೆ ನಿದ್ದೆ ಇಲ್ದಿರ, ಸ್ಲೀಪ್ಲೆಸ್ ಅಂತ ಹೇಳ್ತೀವಿ. ಸೊ ನೀವು ನಿದ್ದೆ ಇಲ್ದಿರ ಕೆಲಸ ಮಾಡ್ತಾ ಇರೋದು, ಇವಾಗ ನಾವು ಇತ್ತೀಚೆಗೆಲ್ಲ ನೋಡ್ತಾ ಇರ್ತೀವಿ, ಇವಾಗ IT ಪ್ರೊಫೆಷನ್ಸು, ಆಮೇಲೆ ಪ್ರತಿಯೊಬ್ಬರಿಗೂ ಇವಾಗ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರಾಗಲಿ, ಇಲ್ಲ ಆಟೋ ಡ್ರೈವರ್ಸ್ ಆಗಲಿ, ಸ್ವಲ್ಪ ದುಡ್ಡು ಜಾಸ್ತಿ ದುಡಿಬೇಕು ಅಂತ ಹೇಳಿ ರಾತ್ರಿ 12 ಗಂಟೆ 1 ಗಂಟೆ ತನಕ ಕೆಲಸ ಮಾಡೋದು, ಲೇಟಾಗಿ ಬರೋದು, ಮಲ್ಕೊಳ್ಳೋದು, ಟ್ಯಾಕ್ಸಿ ಡ್ರೈವರ್ಸ್ ಆಗಲಿ, ಇದು ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಯಾಕಂದರೆ ಈವನ್ ಡಾಕ್ಟರ್ಸ್ ಆಗಿ ನಮಗೂ ಕೂಡ ಪ್ರತಿಯೊಬ್ಬರಿಗೂ ತುಂಬ ಚಾನ್ಸಸ್ ಇರುತ್ತೆ. ಯಾಕಂದರೆ ನಮಗೇನಾದರೂ ಕೇಸಸ್ ಎಮರ್ಜೆನ್ಸಿ ಇದ್ದಾಗ ನಾವು ರಾತ್ರಿ ಹೊತ್ತು ಎದ್ದು ಹೋಗಲೇಬೇಕಾಗತ್ತೆ. ಸೊ ಅದೇ ಥರ, ಸೊ ನಿದ್ದೆ ಡಿಸ್ಟರ್ಬೆನ್ಸ್ ಆದಾಗ, ಡಿಸ್ಟರ್ಬೆನ್ಸ್ ಆಫ್ ಸ್ಲೀಪ್, ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಟು ಟ್ರಿಗರ್ ದ ಮೈಗ್ರೇನ್.